ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ನಾಟಿ ಸ್ಟೈಲ್ ಅಂದರೆ ಹಳ್ಳಿನಲ್ಲಿ ಮಾಡುವಂಥ ಮೊಸಪ್ಪು ಮಾಡ್ತಾಯಿದ್ದಾರೆ ರಾತ್ರಿ ಊಟಕ್ಕೆ. ಬನ್ನಿ ನೋಡೋಣ ಹೇಗೆ ಮಾಡ್ತಾರೆ ಅಂತ. ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ. ಅದಾದಮೇಲೆ ನೋಡಿ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆ ಹಾಕ್ಕೊಳ್ಳಿ, ತೊಗರಿಬೇಳೆ. ಅದಾದಮೇಲೆ ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ. ಈರುಳ್ಳಿ ಟೊಮೊಟೊ ಸ್ಲೈಸ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಸೊಪ್ಪು 3-4 ಥರ ಸೊಪ್ಪು ತೊಗೊಂಡಿದ್ರು, ಅದನ್ನು ಕೂಡ ನೀಟಾಗಿ ತೊಳೆದಿಟ್ಕೊಂಡಿದ್ದಾರೆ. ತೊಳೆದಿಟ್ಕೊಂಡು ನೋಡಿ ಈ ಥರ ತುಂಬ್ತಾ ಇದ್ದಾರೆ. ತುಂಬಿಟ್ಟಾದಮೇಲೆ ಒಂದು 2-3 ವಿಸಿಲ್ ಕೂಡ ಹೊಡ್ಸ್ಕೊತಾರೆ ನೋಡಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇವಾಗಲೇ ಸೇರಿಸ್ಕೊಬಿಡಿ. ಹಾಗೆ ಇವಾಗ ನೋಡಿ ವಿಸಿಲ್ ಕೂಡ ಹೊಡಿಸ್ಕೋಬೇಕು. ಇದು ನುಣ್ಣಗೆ ಬೇಯೋದಕ್ಕೆ ಒಂದು 3 ವಿಸಿಲ್ ಅವಶ್ಯಕತೆ ಇದೆ. 3 ವಿಸಿಲ್ನ ಹೊಡಿಸ್ಕೊಂಡು ಬಂದಮೇಲೆ ನೋಡಿ ಈ ಥರ ಮ್ಯಾಶ್ ಮಾಡಬೇಕು ನೀಟಾಗೆ. ಇದು ನಾನು ಮನೆಯಲ್ಲಿ ಮೊಸಪ್ಪಿನ ಮಂತ್ ಅಂತ ಮಾಡ್ತಾರೆ ಊರಲ್ಲಿ, ಬಟ್ ನಾನು ಇಲ್ಲಿ ಸೌಟಲ್ಲೇ ನೀಟಾಗಿ ಮ್ಯಾಶ್ ಮಾಡ್ತಾಯಿದ್ದೀನಿ. ಹಾಗೆ ನಾವು ಸಪ್ರೇಟ್ ಮಾಡ್ಕೊಂಡಿರೋ ನೀರು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಜಾಸ್ತಿ ನೀರು ಹಾಕೋಗಿಲ್ಲ, ಸ್ವಲ್ಪ ಲೈಟಾಗಿ ಹಾಕಿದ್ರೆ ಅಷ್ಟೇ. ಇದನ್ನು ನೀಟಾಗಿ ಒಂದು 10 ನಿಮಿಷ ಕುದಿಸ್ಕೋಬೇಕಾಗುತ್ತೆ ನೋಡಿ. ಈಗ ಏನಾದರೂ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಉಪ್ಪು ಹಾಕ್ಕೋಬೋದು. ನಾನು ಕರೆಕ್ಟಾಗಿ ಉಪ್ಪು ಹಾಕಿದ್ದೀನಿ. ಹಾಗಾಗಿ ನೋಡಿ ಈಗ ಒಂದು 10 ನಿಮಿಷ ಕುದಿಸ್ಕೋತಾ ಇದ್ದೀನಿ ನೀಟಾಗೆ. ನೋಡಿ ಒಂದು 10 ನಿಮಿಷ ಕುದಿಸ್ಕೋಬೇಕು, ಜಾಸ್ತಿ ಏನು ಕುದಿಸ್ಕೊಳ್ಳೋಂಗಿಲ್ಲ. ಹಾಗೆ ಇದನ್ನು ನೀಟಾಗೆ ಸ್ಮ್ಯಾಶ್ ಮಾಡ್ಕೋಬೇಕಷ್ಟೆ. ಅದಾದಮೇಲೆ ನೋಡಿ ಈಗ ನಾನು ತಿಂತಾಯಿದ್ದೀನಿ, ಚೆನ್ನಾಗಿತ್ತು.